ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 29. ಬರ್ಹಿಷ್ಮತಿ ನಾಮಪುರಿ ಸರ್ವಸಂಪತ್ ಸಮನ್ವಿತ ನ್ಯಪತನ್ ಯತ್ರ ರೋಮಾಣಿ ಯಜ್ಞಸ್ಯಾಂಗಂ ವಿಧುನ್ಮತಃ. ಶ್ಲೋಕ 30. ಕುಶಾ ಕಾಶಾಸ್ತ ಏವಾಸನ್ ಶಶ್ವದ್ಧರಿತ ವರ್ಚಸಃ ಋಷಯೋ ಯೈ ಪರಾಭಾವ್ಯ ಯಜ್ಞಘ್ನಾನ್ ಯಜ್ಞಮೀಜಿರೆ. ಸರ್ವ ಸಂಪತ್ ಸಮೃದ್ಧವಾದ ಬರ್ಹಿಷ್ಮತಿ ನಗರಕ್ಕೆ ಆ ಹೆಸರು ಬರಲು ಕಾರಣ ಅಲ್ಲಿ ಭಗವಾನ್ ವಿಷ್ಣುವು ವರಾಹನಾಗಿ ಅವತರಿಸಿದಾಗ ಅವನ ಮೈಯಿಂದ ರೋಮಗಳು ಉದುರಿದವು. ಅವನು ತನ್ನ ಮೈಯನ್ನು ಅಲುಗಿಸಿದಾಗ ಉದುರಿದ ರೋಮಗಳು ಸದಾ ಹಸಿರಾಗಿರುವ ಹರಿತವಾದ ಅಂಶಗಳುಳ್ಳ ಕುಶ ಎಂಬ ಹುಲ್ಲಾಗಿ ಕಾಶವಾಗಿ, ಚಾಪೆಗೆ ಬಳಸುವ ಇನ್ನೊಂದು ಬಗೆಯ ಹುಲ್ಲು ಅದು, ಕಾಶವಾಗಿ ಬದಲಾದವು. ತಮ್ಮ ಯಾಗಾಚರಣೆಗೆ ಅಡ್ಡಿಪಡಿಸಿದ ದಾನವರನ್ನು ಸೋಲಿಸಿದ ಬಳಿಕ ಋಷಿಗಳು ಅವುಗಳಿಂದ ಭಗವಾನ್ ವಿಷ್ಣುವನ್ನು ಪೂಜಿಸಿದರು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ರಾಜ ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ರಾಜ ಮದುವೆ ಮಾಡಿಕೊಟ್ಟು ತನ್ನ ಮಗಳನ್ನ ಮಹರ್ಷಿಗಳಿಗೆ ಒಪ್ಪಿಸಿ ಅಲ್ಲಿಂದ ಹೊರಡೋದಕ್ಕೆ ಅನುಮತಿಯನ್ನ ಪಡಿತಾನೆ. ಆಮೇಲೆ ಆ ರಾಜ ಹೆಂಡತಿಯ ಜೊತೆ ರಥವನ್ನ ಏರಿ ತನ್ನ ರಾಜಧಾನಿಗೆ ಹೊರಡ್ತಾನೆ. ಅವನನ್ನ ತನ್ನ ಪರಿವಾರ ಎಲ್ಲ ಹಿಂಬಾಲಿಸ್ಕೊಂಡು ಬರ್ತಾರೆ. ದಾರಿಯುದ್ದಕ್ಕೂ ಕೂಡ ಸರಸ್ವತಿ ನದಿ ಇರುತ್ತೆ. ಅದರ ಎರಡೂ ದಡಗಳಲ್ಲಿ ಪ್ರಶಾಂತರಾದಂತಹ ಋಷಿಗಳ ಸುಂದರ ಆಶ್ರಮ ಸಂಪದವನ್ನು ಅವನು ನೋಡ್ತಾನೆ. ಆ ನದಿ ಸಾಧು ಪುರುಷರಿಗೆ ಅಷ್ಟೊಂದು ಪ್ರೀತಿ ಪಾತ್ರವಾಗಿತ್ತು. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಅವನ ಮನ್ಸಿಗೆ ತುಂಬಾ ಸಂತೋಷ ಆಗುತ್ತೆ. ಆಮೇಲೆ ಅವನು ರಾಜ ವಾಪಸ್ಸು ರಾಜಧಾನಿಗೆ ಬರ್ತಾ ಇದ್ದಾನೆ ಅನ್ನೋದು ಗೊತ್ತಾಗಿ ಅವರ ಪ್ರಜೆಗಳೆಲ್ಲರೂ ಕೂಡ ರಾಜನನ್ನು ಅಭಿನಂದಿಸೋದಕ್ಕೋಸ್ಕರ ಒಳ್ಳೆ ಬಟ್ಟೆಗಳನ್ನು ತೊಟ್ಟು ಹಾಡು, ಸ್ತೋತ್ರ, ಸಂಗೀತ ವಾದ್ಯಗಳ ಜೊತೆ ಬ್ರಹ್ಮಾವರ್ತದಿಂದ ಧಾವಿಸಿ ಬರ್ತಾರೆ. ಇವಾಗ ಅವನ ರಾಜ್ಯ ಯಾವುದು ಅಂತಂದ್ರೆ ಬ್ರಹ್ಮಾವರ್ತ, ರಾಜಧಾನಿ ಬರ್ಹಿಷ್ಮತಿ ಅಂತಂದ್ಬಿಟ್ಟು. ಈಗ ರಾಜ ಬರ್ತಾ ಇದ್ದಾನೆ ಅಂತ ಗೊತ್ತಾಗಿ ಅವನನ್ನ ಸ್ವಾಗತಿಸೋದಕ್ಕೋಸ್ಕರ ಎಲ್ಲರೂ ಬಂದಿದ್ದಾರೆ. ಮುಂದುವರೆದು ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಂಪದ್ಭರಿತವಾಗಿರುವಂತ ಅಂದ್ರೆ ಎಲ್ಲಾ ರೀತಿಯಲ್ಲೂ ಸಮೃದ್ಧವಾಗಿರುವಂತಹ ಬರ್ಹಿಷ್ಮತಿ ನಗರಕ್ಕೆ ಆ ಹೆಸರು ಬರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಅಲ್ಲಿ ಭಗವಂತ ವಿಷ್ಣು ಇದಾನಲ್ಲ, ಅವನು ವರಾಹನಾಗಿ ಅವತಾರ ತಗೊಂಡಾಗ ಅವನ ಮೈಯಿಂದ ರೋಮಗಳಿರುತ್ತಲ್ಲ, ಅಂದ್ರೆ ಕೂದಲುಗಳು ಅದೆಲ್ಲ ಉದುರಿರುತ್ತಂತೆ. ಅವನು ತನ್ನ ಮೈಯನ್ನ ಜೋರಾಗಿ ಅಲುಗಾಡಿಸಿದಾಗ ಉದುರಿದಂತಹ ರೋಮಗಳು ಸದಾ ಹಸಿರಾಗಿರುವ ಹಾಗೆ, ಆಮೇಲೆ ಅದರ ಎಡ್ಜ್ ಇರುತ್ತಲ್ಲ ಅದು ಹರಿತವಾಗಿರುತ್ತೆ, ಅದರ ಅಂಚು ಹರಿತವಾಗಿರುವಂತ ಕುಶ ಅಂದ್ರೆ ಹುಲ್ಲು, ಕುಶ ಅಂತಂದ್ರೆ ಹುಲ್ಲು, ಆ ಹುಲ್ಲಾಗಿ ಕಾಶವಾಗಿ ಬದಲಾಗುತ್ತೆ. ಅಂದ್ರೆ ಏನು, ಈಗ ನಾವು ಚಾಪೆಗೆಲ್ಲ ಬಳಸ್ತೀವಲ್ವಾ, ಆ ರೀತಿಯ ಒಂದು ಬಗೆಯ ಹುಲ್ಲು ಅದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಭಗವಂತ ವರಾಹವತಾರನಾಗಿದ್ದಾಗ ಅವನ ರೋಮಗಳು ಉದುರಿದ್ರಿಂದ ಅದರಿಂದ ಹುಟ್ಟಿದಂತಹ ಹುಲ್ಲು ಅದು ಚಾಪೆಗೆ ಬಳಸುವಂತ ಒಂದು ಹುಲ್ಲದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಹುಲ್ಲನ್ನ ಯಾಗವನ್ನ ಮಾಡಬೇಕಾದ್ರೆ ತುಂಬಾ ತೊಂದರೆ ಕೊಡ್ತಾ ಇದ್ದಂತಹ ದಾನವರನ್ನ ಸೋಲ್ಸದ ಮೇಲೆ ಭಗವಂತನಾದ ವಿಷ್ಣುವನ್ನ ಋಷಿಗಳು ಪೂಜೆ ಮಾಡ್ತಾರೆ ಈ ಹುಲ್ಲಿನಿಂದ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಈ ವಿಷಯದ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಸರ್ವೋತ್ತಮನಾದ ಭಗವಂತನೊಂದಿಗೆ ನೇರವಾಗಿ ಸಂಬಂಧ ಪಡೆದ ಯಾವುದೇ ಸ್ಥಾನವನ್ನು ಪೀಠಸ್ಥಾನವೆಂದು ಕರೆಯಲಾಗಿದೆ. ಸ್ವಯಂಭೂವ ಮನುವಿನ ರಾಜಧಾನಿಯಾದ ಬರ್ಹಿಷ್ಮತಿಯಲ್ಲಿ ಭಗವಾನ್ ವರಾಹನ ರೋಮಗಳು ಉದುರಿದ್ದವು. ಆದ್ದರಿಂದ ಅದು ಶ್ರೇಷ್ಠವಾಗಿತ್ತು. ಅಷ್ಟೇ ಹೊರತು ಅಲ್ಲಿ ಹೇರಳವಾಗಿದ್ದ ಸಂಪತ್ ಸಮೃದ್ಧಿ ಅದರ ಔತಣ್ಯಕ್ಕೆ ಕಾರಣವಾಗಿರಲಿಲ್ಲ. ಭಗವಂತನ ಈ ರೋಮಗಳು ಮುಂದೆ ಹಸಿರು ಹುಲ್ಲಾಗಿ ಬೆಳೆದವು. ಅಂದ್ರೆ ಅರ್ಥ ಏನು, ಭಗವಂತನ ನೇರ ಸಂಬಂಧ ಪಡೆದಂತಹ ಯಾವುದೇ ಸ್ಥಳ ಆಗಿರ್ಬೋದು, ಭಗವಂತ ಸ್ವಯಂ ಅವತಾರ ತಗೊಳ್ತಾನೆ ನೋಡಿ, ಅವನಿಗೆ ಸಂಬಂಧ ಅವತಾರಗಳು ಎಲ್ಲಾದ್ರೂ ಆಗಿರ್ಲಿ, ಯಾವುದೇ ಘಟನೆ ನಡೆದಿದ್ರೂ ಕೂಡ ಆ ಸ್ಥಳವನ್ನ ಪೀಠಸ್ಥಾನ ಅಂತಾನೆ ಕರೀತಾರೆ. ಇಲ್ಲಿಗ ಸ್ವಯಂಭೂವ ಮನು ಇದನಲ್ಲ, ಅವನ ರಾಜಧಾನಿ ಬರ್ಹಿಷ್ಮತಿ, ಅಲ್ಲಿ ಭಗವಂತ ವರಾಹನ ರೋಮಗಳು ಉದ್ರಿತ್ತು. ಅದಕ್ಕೋಸ್ಕರನೇ ಆ ಜಾಗ ಶ್ರೇಷ್ಠವಾಗಿತ್ತೆ ಹೊರತು ಅವನತ್ರ ತುಂಬಾ ಸಂಪತ್ತಿದೆ, ಸಮೃದ್ಧಿ ಇದೆ, ಆ ಕಾರಣಕ್ಕೆ ಅಲ್ಲಿ ಅದು ಶ್ರೇಷ್ಠವಾಗಿರ್ಲಿಲ್ಲ. ಅಲ್ಲಿ ಭಗವಂತನ
ರೋಮಗಳು ಉದುರಿದ್ದ ಕಾರಣ ಅದು ಶ್ರೇಷ್ಠವಾಗಿತ್ತು. ಭಗವಂತನ ಇದೇ ರೋಮಗಳು ಮುಂದೆ ಏನಾಯಿತು, ಹಸಿರು ಹುಲ್ಲಾಗಿ ಬೆಳೆಯುತ್ತೆ. ಭಗವಂತನು ಹಿರಣ್ಯಾಕ್ಷ ದಾನವನನ್ನು ಕೊಂದ ಸಮಯದಲ್ಲಿ ಋಷಿಗಳು ಆ ಹುಲ್ಲುಗಳಿಂದ ಭಗವಂತನನ್ನು ಪೂಜಿಸುತ್ತಿದ್ದರು. ಯಜ್ಞ ಎಂದರೆ ದೇವೋತ್ತಮ ಪರಮಪುರುಷನಾದ ವಿಷ್ಣು ಎಂದರ್ಥ. ಭಗವದ್ಗೀತೆಯಲ್ಲಿ ಕರ್ಮವನ್ನೂ ಯಜ್ಞಾರ್ಥ ಎಂದು ವರ್ಣಿಸಲಾಗಿದೆ. ಯಜ್ಞಾರ್ಥ ಕರ್ಮ ಎಂದರೆ ವಿಷ್ಣುವಿನ ತೃಪ್ತಿಗಾಗಿ ಮಾತ್ರ ಮಾಡಿದ ಕರ್ಮ ಎಂದು ಅರ್ಥ. ಅಂದ್ರೆ ಇಲ್ಲಿ ಭಗವಂತ ವರಾಹ ರೂಪದಲ್ಲಿ ಬಂದು ಹಿರಣ್ಯಾಕ್ಷ ದಾನವನನ್ನ ಕೊಲ್ಲೋ ಅಂತ ಸಮಯದಲ್ಲಿ ಋಷಿಗಳು ಏನು ಮಾಡಿದ್ರು, ಆ ಹುಲ್ಲುಗಳಿಂದ ಭಗವಂತನನ್ನ ಪೂಜಿಸ್ತಾ ಇದ್ರು ಅಂತ ಹೇಳಿದ್ದಾರೆ. ಯಜ್ಞ ಅಂತಂದ್ರೇನೆ ಅರ್ಥ ಭಗವಂತನಾದಂಥ ವಿಷ್ಣು ಅಂತ. ಯಜ್ಞಾರ್ಥಾತ್ ಅವನಿಗೋಸ್ಕರ ಮಾಡೋದು ಅಂತ. ಯಜ್ಞಕ್ಕಾಗಿ ಮಾಡೋದು ಅಂತಂದ್ರೆ ಅರ್ಥ ಏನು, ಭಗವಂತನಿಗಾಗಿ ಮಾಡೋದು ಅಂತ ಅರ್ಥ. ಭಗವದ್ಗೀತೆಯಲ್ಲಿ ಕರ್ಮವನ್ನು ಅಂದರೆ ನಾವು ಮಾಡುವಂಥ ಕೆಲಸವನ್ನೂ ಕೂಡ ಯಜ್ಞಾರ್ಥ ಅಂತ ವರ್ಣನೆ ಮಾಡಿದ್ದಾರೆ. ಯಜ್ಞಾರ್ಥ ಕರ್ಮ ಅಂತ ಹೇಳಿದಾರಲ್ಲ, ಅದಕ್ಕರ್ಥ ವಿಷ್ಣುವಿನ ತೃಪ್ತಿಗಾಗಿ ಮಾತ್ರ ಮಾಡಿದ ಕರ್ಮಗಳು ಅಂತ. ಬೇರೆ ಇನ್ಯಾರನ್ನೋ ತೃಪ್ತಿಪಡಿಸೋದಕ್ಕೆ ಅಥವಾ ನಮ್ಮನ್ನ ನಾವು ತೃಪ್ತಿಪಡಿಸ್ಕೊಳ್ಳೋದಕ್ಕೆ ಮಾಡ್ತೀವಲ್ಲ ಕೆಲಸ, ಅದನ್ನ ಯಜ್ಞಾರ್ಥ ಕರ್ಮ ಅಂತ ಹೇಳೋದಿಲ್ಲ. ಯಜ್ಞ ಅಂದ್ರೇನೆ ವಿಷ್ಣು ಅಂತ ಅರ್ಥ. ಅವನಿಗಾಗಿ ಮಾಡುವಂಥ ಕೆಲಸಗಳು, ಅವನನ್ನ ತೃಪ್ತಿಪಡಿಸೋದಕ್ಕೋಸ್ಕರ ಮಾಡುವಂಥ ಕೆಲಸಗಳು ಅಂತ ಅರ್ಥ. ಇಂದ್ರಿಯ ತುಷ್ಟಿಗಾಗಿ ಅಥವಾ ಇನ್ನಿತರ ಉದ್ದೇಶಕ್ಕಾಗಿ ಮಾಡಿದ್ದೇನಿದ್ದರೂ ಕರ್ಮ ಮಾಡುವವನ ಬಂಧನಕ್ಕೆ ಕಾರಣವಾಗುತ್ತದೆ. ತನ್ನ ಕರ್ಮಗಳ ಪ್ರತಿಕ್ರಿಯೆಯಿಂದ ಮುಕ್ತನಾಗ ಬಯಸಿದರೆ ಆತನು ಎಲ್ಲವನ್ನೂ ವಿಷ್ಣು ಅಥವಾ ಯಜ್ಞನ ತೃಪ್ತಿಗಾಗಿ ಮಾಡಬೇಕು. ಈಗ ತಮ್ಮ ತೃಪ್ತಿಗೋಸ್ಕರ ಅಥವಾ ಇನ್ಯಾವುದೋ ಉದ್ದೇಶವನ್ನು ಇಟ್ಕೊಂಡು ಏನೇ ಕೆಲಸ ಮಾಡಿದ್ರು ಕೂಡ ಅದು ಆ ಕೆಲಸವನ್ನು ಮಾಡ್ತಾನಲ್ಲ ಅವನ ಬಂಧನಕ್ಕೆ ಕಾರಣವಾಗುತ್ತೆ. ಅದೇ ನಾವು ಭಗವಂತನಿಗಾಗಿ ಅಂತ ಮಾಡಿದಾಗ ಅದು ಬಂಧನಕ್ಕೆ ಕಾರಣವಾಗೋದಿಲ್ಲ. ಇಷ್ಟೇ ಡಿಫ್ರೆನ್ಸ್ ಇರೋದು. ನಾವು ಏನು ಕೆಲಸ ಮಾಡ್ತಾ ಇದೀವೋ ಅದನ್ನೇ ಮಾಡಬೇಕು. ಆದರೆ ಅಲ್ಲಿ ಅದು ನನಗೋಸ್ಕರ ಮಾಡ್ತಾ ಇದ್ದೀನಿ, ನನ್ನ ತೃಪ್ತಿಗೆ ಅಥವಾ ನನ್ನ ಮನೇಲಿ ಇನ್ಯಾರೋ ತೃಪ್ತಿಗೆ ಮಾಡ್ತಾ ಇದ್ದೀನಿ ಅಂತಂದರೆ ಅದು ಕರ್ಮ ಬಂಧನಕ್ಕೆ ಕಾರಣವಾಗುತ್ತೆ. ಅದೇ ನಾವು ಪಾತ್ರೆ ತೊಳಿತಾ ಇದ್ದೀವಾ, ಪರವಾಗಿಲ್ಲ, ಭಗವಂತನಿಗಾಗಿ ಇದು ಮಾಡ್ತಾ ಇದ್ದೀನಿ, ಅವನ ನೈವೇದ್ಯಕ್ಕೆ ಏನೋ ಒಂದು ನಾನು ರೆಡಿ ಮಾಡಬೇಕು ಅಥವಾ ಭಗವಂತ ನನಗೆ ಇದು ಕೊಟ್ಟಿರುವಂಥ ಕೆಲಸ ಅಂದ್ಕೊಂಡು ಮಾಡ್ತೀವಲ್ವಾ, ಅದೆಲ್ಲವೂ ಕೂಡ ನಮ್ಮ ಬಂಧನಕ್ಕೆ ಕಾರಣವಾಗೋದಿಲ್ಲ. ತನ್ನ ಕರ್ಮಗಳ ಪ್ರತಿಕ್ರಿಯೆಯಿಂದ ಮುಕ್ತನಾಗ ಬಯಸಿದರೆ ಆತನು ಎಲ್ಲವನ್ನೂ ವಿಷ್ಣು ಅಥವಾ ಯಜ್ಞನ ತೃಪ್ತಿಗಾಗಿ ಮಾಡಬೇಕು. ಸ್ವಯಂಭೂವ ಮನುವಿನ ರಾಜಧಾನಿಯಾದ ಬರ್ಹಿಷ್ಮತಿಯಲ್ಲಿ ಮಹರ್ಷಿಗಳು ಮತ್ತು ಸಾಧು ಪುರುಷರು ಈ ನಿರ್ದಿಷ್ಟ ಕರ್ಮಗಳನ್ನು ಆಚರಿಸುತ್ತಲಿದ್ದರು. ಅಂದ್ರೆ ಯಾರು ಕರ್ಮಗಳ ಪ್ರತಿಕ್ರಿಯೆಗಳಿಂದ ಹೊರಗಡೆ ಬರಬೇಕು ಅಥವಾ ಮುಕ್ತನಾಗಬೇಕು ಅಂತ ಇಷ್ಟಪಡ್ತಾರೋ ಅವ್ರು ಏನೇ ಕೆಲಸ ಮಾಡಿದ್ರು ಕೂಡ ಅದೆಲ್ಲವನ್ನು ಕೂಡ ವಿಷ್ಣುವಿನ ಅಥವಾ ಯಜ್ಞನ ತೃಪ್ತಿಗೋಸ್ಕರ ಮಾಡಬೇಕೇ ಹೊರತು ತಮ್ಮ ಒಂದು ತೃಪ್ತಿಗಾಗಿ ಅಲ್ಲ. ಸ್ವಯಂಭೂವ ಮನುವಿನ ರಾಜಧಾನಿಯಾದಂತಹ ಬರ್ಹಿಷ್ಮತಿಯಲ್ಲಿ ಮಹರ್ಷಿಗಳು ಮತ್ತು ಸಾಧು ಪುರುಷರು ಕೂಡ ಇದೇ ನಿರ್ದಿಷ್ಟವಾದ ಕರ್ಮಗಳನ್ನು ಆಚರಣೆ ಮಾಡ್ತಾ ಇದ್ರು. ಅವರು ಈ ರೀತಿ ಕರ್ಮಗಳನ್ನೇ ಮಾಡ್ತಾ ಇದ್ದಿದ್ದು. ಅಂದ್ರೆ ಏನು, ಭಗವಂತನಿಗೆ ತೃಪ್ತಿ ಪಡಿಸೋದಕ್ಕೋಸ್ಕರ ಅಂತಾನೆ ಅವರು ಕೆಲಸಗಳನ್ನ ಮಾಡ್ತಾ ಇದ್ರು ಅಂತಂದ್ಬಿಟ್ಟು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.